ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನವೀನ್ ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇದ್ರೆ KT Vlogs in ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಈ ವಿಷಯ ಏನಪ್ಪ ಅಂತಂದರೆ ವೀಡಿಯೋ ಮಾಡೋದು ಬಿಟ್ಟು ಭಾಳ ದಿನ ಆಗಿತ್ತು. ಸೊ ಭಾಳ ಲಾಂಗ್ ಗ್ಯಾಪ್ ಆಯ್ತಾನೆ ಅಂತ ಹೇಳ್ಬೋದು, ಒಂದು 3 to 4 months ಇರ್ಬೋದು. ಸೊ ನನ್ನ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸ್ ಇದ್ದ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಮಾಡಿದ್ರೂ ಎಡಿಟಿಂಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಎಷ್ಟೊಂದು ವೀಡಿಯೋ ಮಾಡಿಬಿಟ್ಟು ಹಾಗೆ ಬಿಟ್ಟಿದ್ದೆ. ಬಟ್ ಇವತ್ತಿದ್ದ ಆ ಥರ ತಪ್ಪು ಮಾಡಲ್ಲ. ಡೈಲಿ ಒಂದು ಅಟ್ಲೀಸ್ಟ್ ಏನೋ ಒಂದಾದರೂ ಆಗ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇವತ್ತಿನ ವಿಷಯ ಬಂದುಬಿಟ್ಟು ನಮ್ಮ ತಳಪತಿ ವಿಜಯ್ ಏನಿದ್ದಾರೆ ತಮಿಳ್ನಾಡು CM ಆಗಿ ಏನೇನು ಅಚೀವ್ ಮಾಡಿದ್ದಾರೆ, ಹಾಗೆ ನಮ್ಮ ನರೇಂದ್ರ ಮೋದಿ ಅವರು 12 yearsನ ಕಂಪ್ಲೀಟ್ ಮಾಡಿರೋ ಪ್ರಕಾರ ನಾವಿತ್ತದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಸೊ ನಿಮ್ಗೇನಾದರೂ ಎಕ್ಸ್ಟ್ರಾ ಕ್ವಶನ್ಸ್ ಯಾವುದು ಟಾಪಿಕ್ ಬಗ್ಗೆ ಏನಾದರೂ ಮಾತಾಡಬೇಕು ಅನಿಸ್ತಿದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಸೊ ಅದ್ರ ಬಗ್ಗೆನೂ ಮಾತಾಡೋಣ. ಬಟ್ ಇವತ್ತು ತೊಗೊಂಡಿರೋ ವಿಷಯ ಯಾವುದಪ್ಪ ಅಂತಂದರೆ ನರೇಂದ್ರ ಮೋದಿ ಅವರು 12 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಹಾಗೆ ತಳಪತಿ ವಿಜಯ್ ಅವರು ತಮಿಳ್ನಾಡಲ್ಲಿ ಏನೇನು ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ, ಯಾವ್ಯಾವ ಅವರು CM ಆಗಿ ಇಷ್ಟು ದಿನ ಆಯ್ತಲ್ಲ, ಸೊ ಏನೇನು ಅವರು ಕೊಟ್ಟಿರೋ ಮಾತೆಲ್ಲ ಉಳಿಸ್ಕೊಂಡಿದ್ದಾರೆ ಇಲ್ಲ ಅಂತ ಹೇಳ್ಬಿಟ್ಟು ನೋಡ್ತಗೋಣ ಬನ್ನಿ ವಿಡಿಯೋದಲ್ಲಿ. ಲೆಟ್ಸ್ ಗೆಟ್ ಇನ್. ಮತ್ತು ಚಾನಲ್ಗೆ ಯಾರ್ಯಾರು ಹೊಸ್ತಾ ಬಂದಿದ್ದೀರಾ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ನನಗೂ ವೀಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಇರೋಲ್ಲ. ಈಗ ನನ್ನ ಚಾನಲಲ್ಲಿ ಒಂದು 482 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ 1000ಗೆ ರೀಚ್ ಆಗೋಕ್ಕೆ ಇಷ್ಟು ದಿನ ಬೇಕಾಗಿರಲಿಲ್ಲ, 1 year ಆಗ್ತು. May 25th ನಾನು 2025 ಸ್ಟಾರ್ಟ್ ಮಾಡಿದ್ದು. ಸೊ ಇಷ್ಟೊತ್ತಿಗೆ ಆಗಬೇಕಾಯ್ತು, ಬಟ್ ಲೇಟ್ ಆಗಿದೆ. ಪರವಾಗಿಲ್ಲ, ಇಲ್ಲಿದ್ದ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ನರೇಂದ್ರ ಮೋದಿ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ 12 years ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್ ಟು ಡೂ. ಸೊ ಓಕೆನಾ, ಯಾಕಪ್ಪ ಅಂತಂದರೆ 2014ರಲ್ಲಿ ಅವಾಗಿದ್ದ ಕಂಟಿನ್ಯೂಸ್ ಆಗಿ, ಸೊ ನಿಮಗೆ ಇದು ಥರ್ಡ್ ಟರ್ಮ್ ಅವ್ರದ್ದು ರನ್ನಿಂಗಲ್ಲಿರೋದು. ಸೊ ಇನ್ನು 3 ವರ್ಷ ಹೋದರೆ 15 years, ತುಂಬ ಲಾಂಗೆಸ್ಟ್ PM ಆಗ್ತಾ ಹೋಗ್ತಾರೆ ನಮ್ಮ ಭಾರತ ದೇಶಕ್ಕೆ. ಸೊ ಹಾಗಾಗಿ ಮೊದಲನೇದಾಗಿ ಅವ್ರಿಗೆ ನಾವು ಒಂದು ಶುಭಾಶಯಗಳನ್ನು ತಿಳಿಸ್ತಾ ಬನ್ನಿ. ಅವರು ಏನೇನು ಮಾಡಿದ್ದಾರೆ, ಏನೇನು ಮಾಡಬೇಕಾಗಿತ್ತು ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಸೊ ಏನೇನು ಮಾಡಿದ್ರಪ್ಪ ನಮ್ಮ ನರೇಂದ್ರ ಮೋದಿ ಅಂತಂದರೆ, ಸೊ ಸಿಂಪಲ್ಲಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಜಾಸ್ತಿ ಎಳೆಯೋಕ್ಕೆ ಹೋಗಲ್ಲ. ಜಾಸ್ತಿ ಎಳೆದಷ್ಟು ವೀಡಿಯೋ ಲಾಂಗ್ ಆಗುತ್ತೆ. ವೀಡಿಯೋ ಲಾಂಗ್ ಆದಷ್ಟು ನಿಮಗೆ ನೋಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ. ಈಗ ನಿಮಗೆ ಗೊತ್ತಲ್ಲ, ಸೊ 30 second ವೀಡಿಯೋನೇ ನಾವು ಕರೆಕ್ಟಾಗಿ ಕೂತ್ಕೊಂಡು ನೋಡೋಲ್ಲ. ಅಂಥದ್ರಲ್ಲಿ ಇಷ್ಟು ಲಾಂಗ್ ಆದರೆ ನೋಡ್ತೀರಾ? ಚಾನ್ಸೇ ಇಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿ ಹೇಳ್ತೀನಿ. ಸೊ ಮೇಕ್ ಇನ್ ಇಂಡಿಯಾ ಆಗಿರ್ಬೋದು, ಅಥವಾ ಡಿಜಿಟಲ್ ಇಂಡಿಯಾ ಆಗಿರ್ಬೋದು, ಮತ್ತು ಜಲ್ ಜೀವನ್ ಯೋಜನೆ ಆಗಿರ್ಬೋದು, ಮತ್ತು PM ಕಿಸಾನ್ ಯೋಜನೆಗಳಾಗಿರ್ಬೋದು, ಅಥವಾ ಆರ್ಟಿಕಲ್ 370 ರದ್ದು ಮಾಡೋದಾಗಿರ್ಬೋದು, ಏನಪ್ಪ ಅಂತಂದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಮಾಡಿದ್ದಾಗಿರ್ಬೋದು, ಅಥವಾ ನಮ್ಮ ಡಿಫೆನ್ಸ್ ಏನಿದೆ ಡಿಫೆನ್ಸ್ ಫೋರ್ಸು ನಮ್ಮ ನರೇಂದ್ರ ಮೋದಿ ಅವರು ಬಂದಾಗಿದ್ದ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ. ಯಾಕಂದರೆ ಆದಷ್ಟು ಬಜೆಟ್ನ ಡಿಫೆನ್ಸ್ಗೆ ಆಗ್ತಾ ಇರೋದ್ರಿಂದ, ಸ್ವಲ್ಪ ಜಾಸ್ತಿ ಮಾಡಿರೋದ್ರಿಂದ ನಮ್ಮ ಇಂಡಿಯನ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಸೊ ತುಂಬ ಸ್ಟ್ರಾಂಗ್ ಆಗಿದೆ. ನೀವು ಮೊನ್ನೆನೇ ನೋಡಿದ್ರಲ್ಲ ನೀವು. ಸೊ ಅಮೇರಿಕಾನೇ ಹಿಂದಿಕ್ಕಿ ನಮ್ಮ ಏರ್ ಫೋರ್ಸು ನಂಬರ್ 1 ಸ್ಥಾನಕ್ಕೆ ಬಂದಿತ್ತು. ಸೊ ಹೀಗಾಗಿ ನಮ್ಮ ನರೇಂದ್ರ ಮೋದಿಯವರು ನಮ್ಮ ಭಾರತದ ಪ್ರಧಾನಿ ಆದಾಗಿದ್ದ ನಮಗೆ ಆಲ್ಮೋಸ್ಟ್ ನಾವೆಲ್ಲ ಈಗ ಎಲ್ಲ ಆನ್ಲೈನಲ್ಲೇ ಬಳಸ್ತಾ ಇದ್ದೀವಿ. ಸೊ ಅದಕ್ಕಿಂತ ಮುಂಚೆ ಕ್ಯಾಶ್ ವ್ಯವಹಾರ ಮಾಡ್ತಾಯಿದ್ವಿ. ಸೊ ಫೋನ್ಪೇ ಆಗಿರ್ಬೋದು, ಗೂಗಲ್ ಪೇಸ್ ಆಗಿರ್ಬೋದು, ಈಗ ನಾವೇನು ಡಿಜಿಟಲಲ್ಲಿ ಯೂಸ್ ಮಾಡ್ತೀವಿ. ಸೊ ಇದನ್ನೆಲ್ಲ ತಂದಂಥದ್ದು ನಮ್ಮ ನರೇಂದ್ರ ಮೋದಿಯವರು ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಕ್ಯಾಶ್ಲೆಸ್ ವ್ಯವಹಾರ ಮಾಡಬೇಕು ಅಂತ ಅನ್ನೋದು ಅವರ ಒಂದು ಇದು. ಯಾಕಂದರೆ ಪ್ರತಿ ಸಾಲಿನೂ ಈಗ ನೋಡಿ, ಈಗ ಒಂದು ಸಿಂಪಲ್ಲಾಗಿ ರೈತರದ್ದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಸೊ ನಾವು ಅವಾಗ ಏನು ಮಾಡ್ತಿದ್ವಿ, ರಾಮನಗರಕ್ಕೆ ಗೂಡು ತಗೊಂಡೋದಾಗ ಅವಾಗ ಏನು ಮಾಡ್ತಾಯಿದ್ರು, ಕ್ಯಾಶ್ ಕೊಡ್ತಾಯಿದ್ರು. ವಾಪಸ್ ಬರ್ಬೇಕಾದ್ರೆ ಬಸ್ಸಲ್ಲೋ ಬಂದು ನೈಟ್ ಟೈಮ್ ಬಸ್ ಇಲ್ಲದೆ ಎಲ್ಲೋ ಮಲ್ಕೊಂಡು, ಸೊ ಆ ದುಡ್ಡನ್ನ ಯಾರೋ ಕಳ್ಳರು ಬಂದು ಕಿತ್ಕೊಂಡು ಹೋಗಿ, ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗ್ತಾಯಿತ್ತು. ಸೊ ಇವಾಗ ಏನು ಮಾಡಿದಿರಪ್ಪ ಅಂತಂದರೆ, ನೀವು ಇವತ್ತು ಹೋಗಿ ಮಾರ್ಕೆಟ್ಗೆ ಹಾಕಿ ರೇಟ್ ಆದಮೇಲೆ, ಸೊ ನೈಟ್ ಇವತ್ತು ಅಲ್ಲಿ ಇರ್ತೀರಾ, ನೈಟ್ ಹೋಗ್ತೀರಾ, ಬೆಳಿಗ್ಗೆ ಆಕ್ಷನ್ ಆಗುತ್ತೆ, ರೇಟ್ ಆಗುತ್ತೆ. ಆಕ್ಷನ್ ಎಲ್ಲ ಮುಗಿದ್ಮೇಲೆ ನಿಮಗೆ ಇಷ್ಟು ರೇಟ್ ಅಂತ ಬರುತ್ತೆ. ಆ ರೇಟ್ ಅವ್ರಿಗೆ ಯಾರು ತೊಗೊಂಡಿರ್ತಾರೆ ಡೀಲರ್ಗೆ ಕೊಡ್ತಾರೆ. ಸೊ ಎಷ್ಟು kg ಅಂತ ಹೇಳ್ಬಿಟ್ಟು ತೂಕ ಹಾಕ್ಸ್ಕೊಂಬಿಟ್ಟು ನಾಳೆ ಸಂಜೆ ನಿಮ್ಮ ಅಕೌಂಟಿಗೆ ದುಡ್ಡನ್ನು ಜಮಾ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸೊ ಇದು ಕೇವಲ ಡಿಜಿಟಲ್ ಇಂಡಿಯಾ ಇದ್ದ. ಸೊ ಅಂದರೆ ಇದೇನು ಮುಂದೆ ಆಗ್ತಿರೋಲ್ಲ ಅಂದರೆ ಆಗ್ತಾಯಿತ್ತು, ಬಟ್ ಇವರು ಬಂದಾಗಿದ್ದ ಸ್ವಲ್ಪ ಜಲ್ದಿನೇ ತಂದರು ಅಂತಲೇ ಹೇಳ್ಬೋದು ಇದನ್ನೆಲ್ಲ. ಸೊ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ. ಸೊ ಏನೇನು ಮಾಡಬೇಕಾಯ್ತಪ್ಪ ಅಂತಂದರೆ, ಅವರು ಕೆಲವು ಮಾತುಗಳನ್ನ ಕೊಟ್ಟಿದ್ದರು. ಸೊ ಉದ್ಯೋಗ ಕಲ್ಪನೆ ಮಾಡ್ತೀವಿ ನಮ್ಮ ಭಾರತ ದೇಶಕ್ಕೆ, ಮೇಕ್ ಇನ್ ಇಂಡಿಯಾ ಮಾಡೋದ್ರಿಂದ ಭಾಳಷ್ಟು ಜನಕ್ಕೆ ಇಲ್ಲೇ ಸ್ವಯಂ ಉದ್ಯೋಗ ಸಿಗುತ್ತೆ ಅಂತೆಲ್ಲ ಹೇಳಿದರು. ಸೊ ಅದು ಇನ್ನೂ ಸ್ವಲ್ಪ ಕಂಪ್ಲೀಟ್ ಆಗಿಲ್ಲ ಪೂರ್ತಿಯಾಗಿ. ಎಲ್ಲರಿಗೂ ನಿರುದ್ಯೋಗ ಕಾಡ್ತಾನೆ ಇದೆ. ಎಷ್ಟೊಂದು ಜನ ಗ್ರ್ಯಾಜುಯೇಷನ್ ಮಾಡಿಬಿಟ್ಟು ಮನೆಯಲ್ಲೇ ಇದ್ದಾರೆ. ಇನ್ನು ಭಾಳಷ್ಟು ಜನ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನಾನೇ ಆಗಿರ್ಬೋದು, ಭಾಳಷ್ಟು ಜನ
ಸ್ವಯಂ ಉದ್ಯೋಗ, ಕೆಲವರು ಸ್ವಯಂ ಉದ್ಯೋಗ ಕಲ್ಪಿಸ್ಕೊಂಡಿದ್ದಾರೆ, ಇನ್ನು ಕೆಲವರು ಕೆಲಸವನ್ನು ಹುಡುಕ್ತಾನೆ ಇದ್ದಾರೆ. ಇದು ನಮ್ಮ 130-140 ಕೋಟಿ ಜನಸಂಖ್ಯೆ ಇರುವಂಥ ನಮ್ಮ ದೇಶದಲ್ಲಿ ಇದು ಸ್ವಲ್ಪ ಕಷ್ಟದ ಕೆಲಸನೇ. ಎಲ್ಲರಿಗೂ ಉದ್ಯೋಗ ಹುಡುಕಬೇಕು ಅಂತಂದರೆ ಆಗಲ್ಲ. ಬಟ್ ಅಂದರೆ ಚೈನೀಸ್ನ ನೋಡಿ ನಾವು ಒಂದು ಎಕ್ಸಾಂಪಲ್ ಆಗಿ ತಗೋಬೋದು. ಚೀನಾದವ್ರು ಏನು ಮಾಡ್ತಾರಪ್ಪ ಅಂತಂದರೆ, ಸೊ ಚಿಕ್ಕ ಅಂದರೆ ಕಮ್ಮಿ ಕೂಲಿಗೆಲ್ಲ ಅವರೆಲ್ಲರೂ ಕೆಲಸ ಮಾಡ್ತಾರೆ. ಅಲ್ಲಿ ರೂಲ್ ಇದೆ, ಏನಿದೆ ಅಂತಪ್ಪ ಅಂತಂದರೆ ಮನೇಲಿ 4 ಜನ ಇದ್ದರೆ 4 ಜನನೂ ಕೆಲಸ ಮಾಡೇ ತಿನ್ನಬೇಕು ಅನ್ನೋದು. ಸೊ ನಮ್ಮಲ್ಲಿ ಏನಿದೆ ಅಂದರೆ ಮನೇಲಿ 4 ಜನ ಇದ್ದರೆ ಒಬ್ಬ ದುಡಿತಾ ಇರ್ತಾನೆ, 4 ಜನ ತಿಂತಾ ಇರ್ತಾರೆ. ಸೊ ಇಷ್ಟೇ ವ್ಯತ್ಯಾಸ. ನಮ್ಮಲ್ಲಿ ಯಾರು ಕೂಲಿ ಎಷ್ಟು ಕೊಡ್ತಾರೆ ಅನ್ನೋದ್ರ ಮೇಲೆ ಹೋಗ್ತಾರೆ. ನಾರ್ಮಲಾಗಿ ನಾನು ಹಳ್ಳಿನಲ್ಲಿ ಕೂಲಿ ಮಾಡೋದೇ ನೋಡ್ತಾ ಇರ್ತೀನಲ್ಲ, ಸೊ 300 ಕೊಡ್ತೀನಿ ಅಂದರೆ ಯಾರೂ ಹೋಗಲ್ಲ. ಈಗ 600 ಕೊಡ್ತೀನಿ ಅಂತಂದರೆ ಮಾತ್ರನೇ ಹೋಗ್ತಾರೆ. ಈಗ ಎಲ್ಲರೂ ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಮತ್ತು ಇನ್ನೂ ಒಂದು ಸೋಮಾರಿಗಳಾಗೋಕ್ಕೆ ಕಾರಣ ಏನು ಗೊತ್ತಾ? ಸೊ ಎಲ್ಲರಿಗೂ ಹೆಣ್ಮಕ್ಳಿಗೆ ಈಗ ನೋಡಿ, ಕರ್ನಾಟಕದಲ್ಲಿ ಹೆಣ್ಮಕ್ಳಿಗೆ 2000 ಕೊಡ್ತೀವಿ. ಸೊ ಬಸ್ ಫ್ರೀ ಇದೆ, ಅಕ್ಕಿ ಫ್ರೀಯಾಗಿ ಕೊಡ್ತೀವಿ. ಸೊ ಎಲ್ಲ ಫ್ರೀಯಾಗಿ ಕೊಟ್ಟ ಅಂತಂದರೆ ಈಗ ಒಂದು ಮನೆಯಲ್ಲಿ ಒಬ್ಬ ವಯಸ್ಸಾಗಿರೋರಿದ್ದು, ಒಂದು ಹೆಣ್ಮಗು ಇದ್ದು, ಒಂದು ಇವರೆಲ್ಲ ಇದ್ದದ್ದು, ಒಂದು 8-10 ಸಾವಿರ ರೂಪಾಯಿ ತಿಂಗಳಿಗೆ ಗೌರ್ಮೆಂಟ್ ದುಡ್ಡು ಬಂತು ಅಂತಂದರೆ, ಅಕ್ಕಿನೂ ಫ್ರೀಯಾಗಿ ಕೊಟ್ಟು ಅಂದರೆ ತರಕಾರಿ ಒಂದು ತಂದ್ಕೊಂಡು ಆರಾಮಾಗಿ ಜೀವನ ಮಾಡ್ಬೋದಲ್ಲ. ಕೆಲಸ ಯಾರು ಮಾಡ್ತಾರೆ? ಸೊ ಅದನ್ನು ಬಿಟ್ಟು ಫಸ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮುಂದುವರ್ಸೋದನ್ನ ನೋಡಬೇಕು. ಸೊ ಇದಕ್ಕಿಂತ ಜಾಸ್ತಿ ಮಾತಾಡಿದ್ರೆ ಲಾಂಗ್ ಆಗುತ್ತೆ. ಸೊ ಇಷ್ಟ ಆಗಿತ್ತು ನಮ್ಮ ನರೇಂದ್ರ ಮೋದಿ ಅವ್ರಿಗೆ ಕಾಂಗ್ರೆಸ್ ಹೇಳ್ತಾ. ಸೊ ಇನ್ನು ಕೆಲವು ನೀವು ಮಾಡುವಂಥ ಕೆಲಸ ಇನ್ನೂ ಭಾಳಷ್ಟಿದೆ, ಅದನ್ನೆಲ್ಲ ಮಾಡ್ತಾ ಹೋಗಿ ಅಂತ ಹೇಳ್ತಾ ಇದ್ದೀನಿ ಅಂತ ಕೇಳ್ಕೊಳ್ತೀನಿ. ಸೊ ನಾನು ಒಬ್ಬ ಭಾರತೀಯ ಪ್ರಜೆಯಾಗಿ ನಿಮಗೆ ಒಂದು ಕೃತಜ್ಞತೆಗಳನ್ನ ತಿಳಿಸ್ತೀನಿ. ಯಾಕಪ್ಪ ಅಂತಂದರೆ ಈಗ ನಾವು ಇಂಡಿಯಾ ಪಾಕಿಸ್ತಾನ ವಾರ್ ಆಗಿದ್ದು ನೋಡ್ಬೋದು. ಸೊ ನಮ್ಮ ಡಿಫೆನ್ಸ್ ಸಿಸ್ಟಮ್ ಇಷ್ಟು ಸ್ಟ್ರಾಂಗ್ ಇಲ್ಲ ಅಂತಂದರೆ, ಸೊ ಇದು ಚಾನ್ಸೇ ಇಲ್ಲ. ನೀವು ಹೇಳಿದ ಥರ ರಾಹುಲ್ ಗಾಂಧಿ ಬಂದರೆ ಮಾಡ್ತಿರ್ಲಿಲ್ವ ಅಂತಲ್ಲ. ಸೊ ನಮ್ಮ ನರೇಂದ್ರ ಮೋದಿ ಅವರು ಇರೋದ್ರಿಂದ ನಮಗೆ G20 ಶೃಂಗಸಭೆ ಮಾಡಿದರು 2023ಯಲ್ಲಿ. ಎಲ್ಲ ದೇಶಗಳು ಇಂಡಿಯಾನ ಮೆರೆಸಿದ್ರು. ಸೊ ನಮ್ಮನ್ನು ಏನಂತ ಕರೀತಾರೆ, ವಿಶ್ವಗುರು ಅಂತ ಎಲ್ಲ ಕರೀತಾ ಇದ್ದಾರೆ. ಸೊ ಹಂಗಾಗ್ಬಿಟ್ಟು ಸ್ವಲ್ಪ ನಮಗೆ ಅವರು ಬಂದಾಗಿದ್ದ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ನಮ್ಮ ದೇಶ ಎಲ್ಲೋ ಇದ್ದಿದ್ದು ಯಾವುದೋ ಸ್ಥಾನಕ್ಕೆ ಹೋಗಿದೆ ಅಂತಲೇ ಹೇಳ್ಬೋದು. ಸೊ ನೀವು ಹೇಳ್ಬೋದು ಡಾಲರ್ ಕೆಳಗಡೆ ನಮ್ಮ ರೂಪಾಯಿ ಮೌಲ್ಯ ಕೆಳಗೆ ಇದೆ ಅಂತ ಹೇಳ್ಬಿಟ್ಟು. ಬಟ್ ಇಟ್ಸ್ ನಾಟ್ ಎ ಪ್ರಾಬ್ಲಮ್. ಅದರಿಂದ ಏನೂ ಪ್ರಾಬ್ಲಮ್ ಆಗಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಸೊ ಇಷ್ಟು ಹೇಳ್ತಾ ನರೇಂದ್ರ ಮೋದಿ ಅವರಿಗೆ ಮತ್ತೊಮ್ಮೆ ಕಾಂಗ್ರೆಸ್ ಹೇಳ್ತಾ, ಮತ್ತು ಉಳಿದಿರುವಂಥ 3 ವರ್ಷ ಚೆನ್ನಾಗಿ ನಡ್ಸ್ಕೊಂಡು ಹೋಗಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ಟಾಪಿಕ್ನ ಬಿಡ್ತಾ ಇದ್ದೀನಿ. ಮತ್ತು ನಿಮಗೆ ವಿಜಯ್ ಅವರು ಮಾಡಿರುವಂಥ ಸಾಧನೆಗಳ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಸೊ ಅದನ್ನು ಒಂದು ಸ್ವಲ್ಪ ಬೇಜಾರಾಗಬೇಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಯಾಕಪ್ಪ ಅಂತಂದರೆ ವೀಡಿಯೋ ಲಾಂಗ್ ಆಗುತ್ತೆ. ಇಲ್ಲಿಗೆ ಈ ಟಾಪಿಕ್ನ ಇಲ್ಲಿಗೆ ಮುಗಿಸ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಹೇಳ್ತಾ ಹೋಗ್ತೀನಿ. ಇನ್ನೊಂದು ಪಾರ್ಟ್ 2 ವೀಡಿಯೋ ಅಂತ ಮಾಡ್ತೀನಿ. ಸೊ ಅದರಲ್ಲಿ ಅವರು ಏನೇನು ಮಾಡಿದ್ದಾರೆ, ಏನೇನು ಆಶ್ವಾಸನೆ ಕೊಟ್ಟಿದ್ದರು, ಅವರು ಪ್ರಣಾಳಿಕೆ ಏನು ಬಿಡುಗಡೆ ಮಾಡಿದರು, ಆ ಪ್ರಣಾಳಿಕೆ ಎಲ್ಲನೂ ತೆಗೆದು ಓದಿ ಸ್ವಲ್ಪ ರಿಸರ್ಚ್ ಮಾಡಿ ಅವ್ರು ಏನೇನು ಮಾಡ್ತಾಯಿದ್ದಾರೆ, ನಮ್ಮಲ್ಲಿ ಯಾಕೆ ಆ ಥರ ಜನ ಮೆಚ್ಚಿ ಆ ಥರ ಇಲ್ವಾ, ಅಥವಾ ನಮ್ಮಲ್ಲಿ ಆ ಥರ ಮಾಡೋಕ್ಕಾಗಲ್ವಾ, ಎಲ್ಲನೂ ಚರ್ಚೆ ಮಾಡೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾರೆ KT ಬ್ಲಾಗ್ಸ್ ಇನ್ ಕನ್ನಡ. ನಾನು ನಿಮ್ಮ ನವೀನ್. ಮತ್ತೆ ಸಿಗ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ರೆಫರ್ ಮಾಡಿ. ಒಂದು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮಾಡಿಬೇಡಿ. ಯಾಕೆ ಗೊತ್ತಾ, ನೀವು ಸಬ್ಸ್ಕ್ರೈಬ್ ಆದರೆ ನಾನು ಹೊಸ ಕಂಟೆಂಟ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ನಿಮ್ಮದೇ ಯಾವುದೇ ಪ್ರಾಬ್ಲಮ್ ಇರ್ಬೋದು, ಏನೇ ಇರ್ಬೋದು, ನಿಮ್ಮ ಕಮೆಂಟ್ ಸೆಕ್ಷನ್ ಓಪನ್ ಇರುತ್ತೆ. ನೀವು ಯಾವ ಟಾಪಿಕ್ ಬಗ್ಗೆ ಮಾತಾಡಿ ಅಂತೀರೋ ಆ ಟಾಪಿಕ್ ಬಗ್ಗೆ ಮಾತಾಡೋಣ. ಸೊ ನೀವು ಪ್ರಶ್ನೆಗಳನ್ನ ಕೇಳಿ, ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಪ್ರಯತ್ನ ನಾನು ಮಾಡ್ತೀನಿ. ಅಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಟಾಟಾ, ಸಿ ಯು, ಬಾಯ್.